ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ದಿಂದ ಈ ವರ್ಷದ 24-25 ಸಾಲಿನ ಅಪ್ಲಿಕೇಶನ್ ಓಪನ್ ಆಗಿ ಇನ್ನು ಎರಡು ದಿನಗಳು ಬಾಕಿ ಇವೆ. ಮಂಗಳವಾರ ಅಂದರೆ ನಾಳೆಲ್ಲ ನಾಡಿದ್ದು ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ಈಗಾಗಲೇ ರಿಸಲ್ಟ್ ಬಂದಿರುವಂಥ ವಿದ್ಯಾರ್ಥಿಗಳು SSLC ಮೇಲೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಂತಂದರೆ ನಾಳೆ ನಾಡ್ದು 2 ದಿನ ಟೈಮ್ ಇದೆ. ಮತ್ತು ಪೇಮೆಂಟಿಗೆ ಒಂದು ವಾರ ಟೈಮ್ ಕೊಡ್ತಾರೆ. ಆದರೆ ಅಪ್ಲಿಕೇಶನ್ 12ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ಅವರಿಗೆ ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಹೇಳಿ. ಈಗಾಗಲೇ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂತಂದರೆ, ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ, ಮುಂದಿನ ಪ್ರೋಸೆಸ್ ಏನು ಮಾಡಬೇಕು ಅಂತ. ಸೊ ಏನು ಮಾಡೋ ಹಾಗಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಕ್ಲೋಸ್ ಆದ ನಂತರ ಅವ್ರೇನು ಮಾಡ್ತಾರೆ ಅಂದರೆ ಒಂದು 20 ಡೇಸ್ ಟೈಮ್ ತೊಗೊತಾರೆ, ಒಂದು 20 ದಿನ ಟೈಮ್ ತೊಗೊತಾರೆ. ಆ 20 ದಿನದಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಏನು ಮಾಡ್ತಾರೆ ಅಂತಂದರೆ ಅವರು ವೆರಿಫೈ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ನೀವು ಅಪ್ಲೋಡ್ ಮಾಡಿರುವಂತಹ ನಿಮ್ಮ ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಇನ್ಕಮ್, ಇವುಗಳನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ನೀಟಾಗಿ ಅಪ್ಲೋಡ್ ಮಾಡಿದ್ದನ್ನೇ ಮಾತ್ರ ನೋಡಿ ಅದನ್ನೇ ಸಬ್ಮಿಟ್ ಏನು ಮಾಡ್ತಾರೆ, ಅದನ್ನು ಅಪ್ಲಿಕೇಶನನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ. ನೀವು ಮಾಡಿರುವಂಥ ಪೇಮೆಂಟ್ ನೋಡ್ತಾರೆ. ಪೇಮೆಂಟ್ ಪೆಂಡಿಂಗ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಬೇಗ. ಆ ಪೇಮೆಂಟ್ ಕ್ಲಿಯರ್ ಆಗಿದೆಯೋ ನೋಡ್ತಾರೆ. ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿದ್ದಾವೆ, ಎಲ್ಲ ಜೆನ್ಯೂನ್ ಆಗಿದ್ದಾವೆ ಅಂತ ನೋಡಿಕೊಂಡು ನಿಮ್ಮಗಳಿಗೆ ಒಂದು ಮೆಸೇಜ್ ಕಳಿಸ್ಕೊಡ್ತಾರೆ. ಏನಂದರೆ ನಿಮ್ಮ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆ, ಮುಂದಿನ ಪ್ರೊಸೆಸನ್ನು ಹೇಳ್ತೀವಿ, ಕಾಯಿರಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು 20 ದಿನ ಕಾಲಾವಕಾಶ ಬೇಕಾಗುತ್ತೆ. ಅಪ್ಲಿಕೇಶನ್ ಮುಗಿದು ಒಂದು 20 ದಿನ ತನಕ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ. ಅದಕ್ಕೆ ನಾವೇನಾದರೂ ಮಾಡಬೇಕಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಏನು ಮಾಡೋ ಹಾಗಿಲ್ಲ. ಜಸ್ಟ್ ನೀವು ಒಂದು ಮ್ಯಾಸೇಜ್ಗೆ ವೇಟ್ ಮಾಡಬೇಕು. ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ, ನಿಮ್ಮದು ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಮ್ಯಾಸೇಜ್ ಬರುತ್ತೆ. ಅದು ಬರಬೇಕಂದ್ರೆ ಒಂದು 20 ದಿನ ಕಾಲಾವಕಾಶ ತೊಗೊಳುತ್ತೆ. ಯಾವಾಗಿಂದ ಅದು? 12ನೇ ತಾರೀಕಿನ ನಂತರ. ಇನ್ ಕೇಸ್ ಆಫ್ ಏನಾದರೂ SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂತಲ್ಲ, ಅವ್ರಿಗೇನಾದರೂ ಚಾನ್ಸ್ ಕೊಟ್ಟರೆ ಇದು 20 ದಿನ ಹೋಗಿ 1 ತಿಂಗಳಾಗುತ್ತೆ. ಅಂದರೆ 20 ದಿನ ಇದು ಟೈಮ್ ಹೋಗಿ 1 ತಿಂಗಳ ತನಕ ನೀವು ಕಾಯಬೇಕಾಗತ್ತೆ ಮುಂದಿನ ಪ್ರೊಸೆಸ್ ಸಲುವಾಗಿ. ಯಾವ ಮುಂದಿನ ಪ್ರೊಸೆಸ್ಸು? ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸಿಗೆ 1 ತಿಂಗಳು ಕಾಯಬೇಕು. ಮುಂದೆ 1 ತಿಂಗಳಾದಮೇಲೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ, ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಒಳಗಡೆ ರ್ಯಾಂಕ್ ನಂಬರ್ ಇರುತ್ತೆ, ನಿಮ್ಮ ಪರ್ಸೆಂಟೇಜ್ ತಕ್ಕಂಗೆ ರ್ಯಾಂಕ್ ನಂಬರ್ ಇರುತ್ತೆ. ಆ ರ್ಯಾಂಕ್ ನಂಬರ್ ಬಿಟ್ಟ ಮೇಲೆ ಮತ್ತೇನು ಮಾಡ್ತಾರೆ? ಕಾಲೇಜ್ ಲಿಸ್ಟ್ಗಳನ್ನು ಬಿಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಲ್ಲ ಯಾವ ಕರ್ನಾಟಕದಲ್ಲಿರುವಂತಹ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವಂತ ಅದನ್ನು ಬಿಡಬೇಕು, ಎಷ್ಟು ಕಾಸ್ಟಲ್ಲಿ ಏನೇನಿದಾವಂತ ಅದನ್ನು ಬಿಟ್ಟ ಮೇಲೆ ಈ ಒಂದು ಪ್ರೊಸೆಸ್ ಜೋರಾಗಿ ನಡೆಯುತ್ತೆ. ನಿಮ್ಮ ಕಾಲೇಜ್ ಸೆಲೆಕ್ಷನ್ ಪ್ರೊಸೆಸ್ ಜೋರಾಗಿ ನಡೆಯುತ್ತೆ. ಅದಕ್ಕಿಂತ ಮೊದಲು ನೀವು ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ಲೇ ಕಾಯಬೇಕು ಅಷ್ಟೇ. ಆಮೇಲೆ ಪ್ರತಿ ಸಂಜೆ ನಾನು 5:30 ನಂತರ ಲೈವಲ್ಲಿ ಬಂದಿರ್ತೇನೆ, ನಿಮ್ಮ ಫೇಸ್ ಟು ಫೇಸ್ ಕುಂತಿರ್ತೇನೆ. ನಿಮಗೇನೋ ಡೌಟ್ ಇದ್ದರೂ ಕೂಡ ನನಗೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನಮ್ಮ ಲೈವನ್ನು ಜಾಯಿನ್ ಆಗ್ಬೋದು. ಮತ್ತೇನೋ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಧನ್ಯವಾದಗಳು. ಗುಡ್ ನೈಟ್.